ಆನ್ಲೈನ್ ಮೋಸದಾಟಕ್ಕೆ ಯುವಕ ಬಲಿಯಾಗಿದ್ದಾನೆ. ಮಂಗಳೂರಿನ ಸೂರ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಂದ್ರೆ ಇಲ್ಲಿ ಸುಲಭವಾಗಿ ಹಣ ಗಳಿಸೋದಕ್ಕೆ ಅಂತ ಹೇಳಿ ನಂಬಿಸ್ತಾರೆ ಇಂಥ ಪ್ರಕರಣದಲ್ಲಿ. ಸೊ ಈ ತರ ಒಂದು ಆಸೆಗೆ ಬಿದ್ದಂತ ಸಂದರ್ಭದಲ್ಲಿ ಹಣ ಮಾಡಬಹುದು, ಡಬಲ್ ಮಾಡಬಹುದು ಅಂತ ಹೇಳಿ ಹೋಗಿ ಮೋಸಕ್ಕೆ ಒಳಗಾಗಿದ್ದ. ಅಂದ್ರೆ ಮೋಸ ಆಗಿದೆ ತನಗೆ ಅಂತ ಗೊತ್ತಾದಾಗ ಮಂಗಳೂರಿನ ಸೂರ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. RPC ಅನ್ನೋ ಆನ್ಲೈನ್ ಆಪ್ ನಲ್ಲಿ ಹಣ ಹೂಡಿಕೆಯನ್ನ ಈತ ಮಾಡಿದ. ಹೂಡಿಕೆ ಮಾಡಿ ವಿಡಿಯೋ ನೋಡಿದ್ರೆ ಅಂದ್ರೆ ಹಣ ಪಾವತಿ ಅಂತ ಹೇಳಿದ್ರು. ಮೊದಲು ಎಲ್ಲರಿಗೂ ಹಣವನ್ನ ಈ ಕಂಪನಿ ಕೊಡ್ತಾ ಇತ್ತು. ಬಳಿಕ ಭರ್ಜರಿಯಾಗಿ ಬಡ್ಡಿಯನ್ನ ಕೂಡ ಘೋಷಣೆ ಮಾಡುತ್ತೆ ಈ RPC ಕಂಪನಿ ಆಪ್ನ ಮುಖಾಂತರ. ಈ ಕಂಪನಿ ನಂಬಿ ತುಂಬಾ ಜನ ಹಣವನ್ನ ಹೂಡಿಕೆ ಮಾಡಿದ್ರು. ಮೊದಲು ಯಾರಿಗೂ ಮೋಸ ಆಗಿಲ್ಲ. ಅಂದ್ರೆ ಫಸ್ಟ್ ನಂಬಿಕೆಯನ್ನ ಗಳಿಸ್ಬೇಕಲ್ಲ ಆ ಆಪ್ನಲ್ಲಿ ಹಣವನ್ನ ಹೂಡಿಕೆ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಭರ್ಜರಿ ಬಡ್ಡಿ ಎಲ್ಲ ಘೋಷಣೆ ಮಾಡಿದ್ರು. ಮೊದಲು ಯಾರೆಲ್ಲ ಹಣ ಹೂಡಿಕೆ ಮಾಡಿದ್ರು ಅವರಿಗೆ 1 to ಡಬಲ್ ಹಣ ಕೊಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ರು. ಬಡ್ಡಿ ಎಲ್ಲ ಕೊಡೋದು. ಫಸ್ಟ್ ನಂಬಿಕೆಯನ್ನ ಗಳಿಸ್ಕೊಳ್ತಾರೆ. ಯಾರೇ ಆದ್ರೂ ಮೋಸ ಮಾಡೋಕ್ಕೂ ಮುಂಚೆ ಇದೇ ಥರನೇ ಮಾಡೋದು. ಸೊ ಈತ ಏನು ಮಾಡಿದ್ದಾನೆ, ಸಾಲ ಮಾಡಿ 85,000 ಹೂಡಿಕೆಯನ್ನ ಮಾಡಿದ್ದ. ಸುಲಭವಾಗಿ ಹಣ ಮಾಡ್ಬೋದಲ್ಲ, ಯಾಕೆ ಬಿಡಬೇಕು ಅಂತ ಹೇಳಿ ಡಿಸೆಂಬರ್ 24ನೇ ತಾರೀಕು ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಕಂಪನಿ ಹೇಳಿತ್ತು. ಆದರೆ ಹಣ ನೀಡದೆ ಮೋಸ ಮಾಡಿಬಿಟ್ಟಿದೆ ಈ RPC ಅನ್ನೋ ಕಂಪನಿ. ಕಾವೂರು ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ದಾಖಲಾಗಿದೆ. ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಈತನ ಹೆಸರು ಸೂರ್ಯ ಅಂತ ಹೇಳಿ. 85,000 ಹೂಡಿಕೆಯನ್ನ ಮಾಡಿದ್ದ ಈತ RPC ಅನ್ನೋ ಕಂಪನಿಗೆ. ಫಸ್ಟ್ ದುಡ್ಡು ಚೆನ್ನಾಗೇ ಕೊಟ್ಟಿದ್ದಾರೆ ನಂಬಿಕೆ ಗಳಿಸುವಂತ ನಿಟ್ಟಿನಲ್ಲಿ. ಆಮೇಲೆ ಈತ ಸಾಲ ಮಾಡಿಬಿಟ್ಟು ಹಣ ಹಾಕಿದ್ದಾನೆ. ನೋಡಿ, ಎಲ್ಲೂ ಸಿಗಲ್ಲ ಇಷ್ಟು ಇಂಟ್ರೆಸ್ಟು. 3 ದಿನದಲ್ಲಿ 10% ಬಡ್ಡಿ ಕೊಡ್ತಾರೆ 3 ದಿವಸಕ್ಕೆ. ಅಂದ್ರೆ ಈಗ ಬ್ಯಾಂಕಲ್ಲೆಲ್ಲ ಇಟ್ಟರೆ ಇಷ್ಟಂತೂ ಕೊಡೋದಿಲ್ಲ, ವರ್ಷಾನ್ಗಟ್ಲೆ ನಾವು ಕಾಯಬೇಕು. ರಾಷ್ಟ್ರೀಯ ಬ್ಯಾಂಕಲ್ಲಂತೂ ಒಂದು ವರ್ಷಕ್ಕೆ 7%, 7.5% ಇಷ್ಟು ಕೊಡೋದೇ ಹೆಚ್ಚಾಗ್ಬಿಡುತ್ತೆ. ಆದ್ರೆ ನಾವು 3 ದಿವಸದಲ್ಲಿ 10% ತಗೊಳ್ಬೋದಲ್ಲ. ಸೊ ಆಸೆಗೆ ಬಿದ್ದಿದ್ದಾರೆ, ಸುಲಭವಾಗಿ ಹಣ ಮಾಡ್ಬೋದು ಅಂಥೇಳಿ. ಸೊ 20 ದಿವಸಕ್ಕೆ, ಸೊ ಈ ಥರದ್ದೆಲ್ಲ ಅವ್ರದ್ದೊಂದು ಸ್ಕೀಮ್ ಇರುತ್ತೆ. 3 ದಿವಸಕ್ಕೆ ಹಾಕಿದ್ರೆ ಇಂತಿಷ್ಟು ಕೊಡ್ತೀವಿ ಅಂತೇಳಿ. ಈ ಹಣದ ಆಸೆಗೆ ಬಿದ್ದು ಸುಲಭವಾಗಿ ಹಣ ಮಾಡ್ಬೋದು ಅಂತ ಯುವಕನು ಒಂದು ಪ್ಲಾನನ್ನು ಮಾಡಿದ್ದಾನೆ. ಸಾಲ ಮಾಡಿದ್ದಂತೆ 85,000 ರೂಪಾಯಿ. 2-3 ದಿನ ಅಲ್ವಾ, 1 to ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಆಮೇಲೆ ವಾಪಸ್ ಕೊಡ್ಬೋದು. ಅಂದರೆ ಸಾಲ ಮಾಡಿದವರಿಗೆ ಅಸಲು ದುಡ್ಡನ್ನು ಕೊಡೋದು, ಉಳಿದಂಥ ದುಡ್ಡನ್ನು ನಾನೇ ಇಟ್ಕೊಳ್ಳೋದು ಇಂಟ್ರೆಸ್ಟ್ ಎಲ್ಲ ಬಂದಾಗ ಅಂಥೇಳಿ. ಒಂದು ಆಸೆ ಸಹಜವಾಗಿ ಬಂದೇ ಬರುತ್ತೆ, ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳಿದಾಗ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ನಂಬಿಕೆಯನ್ನು ಈ ಕಂಪನಿ ಹುಟ್ಟಿಸಿದೆ, ಅಂದರೆ ಆ್ಯಪ್ ಹುಟ್ಟಿಸಿದೆ RPC. ಸೊ ಈಗ ಪಂಗನಾಮ ಹಾಕ್ತಾ ಇದ್ದಂಗೆ ಈತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.